ರಾಜ್ಯದಲ್ಲಿ ಮಳೆಯ ಕೊರತೆಯ ಹಿನ್ನೆಲೆಯಲ್ಲಿ ರಾಜಕೀಯ ವಲಯಕ್ಕೂ ಕೂಡ ಭಾರಿ ಶಾಕ್ ವ್ಯಕ್ತವಾಗಿದೆ. ರಾಜ್ಯದಲ್ಲಿ ಮಳೆಯ ಕೊರತೆ ಬೆನ್ನಲ್ಲೇ ಮತ್ತೆ ಆಘಾತನ, ಮತ್ತೆ ಶುರುವಾಯಿತಾ ಕಾವೇರಿ ಜಲ ಸಂಘರ್ಷದ ಭೀತಿ. ಇವತ್ತು ದೆಹಲಿಯಲ್ಲಿ ಮಹತ್ವದ ಹೈ ವೋಲ್ಟೇಜ್ ಸಭೆ ಆಗುತ್ತೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಬಿಗ್ ಮೀಟಿಂಗ್. CWMA ಮುಖ್ಯಸ್ಥ SK ಹಲ್ದಾರ್ ನೇತೃತ್ವದಲ್ಲಿ ಸಭೆ ಆಗುತ್ತೆ. VC ಮೂಲಕ ಕಾವೇರಿ ಜಲ ನಿಗಮದ MDಯು ಕೂಡ ಭಾಗಿಯಾಗ್ತಾರೆ. ತಮಿಳುನಾಡಿನಿಂದ ಮತ್ತೆ ಕಾವೇರಿ ಬೇಡಿಕೆ ಸಾಧ್ಯತೆ. ತಮಿಳುನಾಡಿನ ಡಿಮ್ಯಾಂಡ್ ಮೇಲಷ್ಟೇ ಸಭೆಯ ಫೋಕಸ್ಸು. ತಮಿಳುನಾಡು ಗದ್ದಲಕ್ಕೆ ಕರ್ನಾಟಕದ ಕೌಂಟರ್ ಏನು? ಕಾವೇರಿ ಪ್ರಾಧಿಕಾರದ ಇವತ್ತಿನ ಚರ್ಚೆ ಅತ್ಯಂತ ಕೌತುಕ. ನಮ್ಮ ರಾಜ್ಯದಲ್ಲಿ ಮುಂಗಾರು ಕೊರತೆ ಇದೆ. ಸರಿಯಾದ ಸಮಯಕ್ಕೆ ಸಮರ್ಪಕವಾದಂತಹ ನೀರು ಬಂದಿಲ್ಲ, ನೀರಿಲ್ಲ, ನೀರು ಸಂಗ್ರಹವಿಲ್ಲ. ಕಳೆದ ಬಾರಿ ನಮ್ಮಲ್ಲಿ ಕೊರತೆ ಇದ್ರೂ ಕೂಡ ತಮಿಳುನಾಡಿಗೆ ನಾವು ಕಾವೇರಿ ನೀರನ್ನು ಹರಿಸಿದ್ವಿ. ನಮ್ಮಲ್ಲಿ ಕೊರತೆ ಇಟ್ಟುಕೊಂಡೇ ತಮಿಳುನಾಡಿಗೆ ನೀರು ಹರಿಸಿದ್ವಿ. ಆದರೆ ಇವತ್ತು ಕಾವೇರಿ ಪ್ರಾಧಿಕಾರದ ಮುಖ್ಯಸ್ಥರು ಕೂಡ ಬರ್ತಾರೆ, ಸಭೆಯಲ್ಲಿ ಭಾಗಿಯಾಗ್ತಾರೆ. ಸುದೀರ್ಘವಾದಂತಹ ಚರ್ಚೆಗಳಾಗ್ತವೆ. ನಮ್ಮಲ್ಲಿ ಎಷ್ಟು TMC ಪ್ರಮಾಣದ ಕೊರತೆ ಇದೆ, ಕಾವೇರಿ ನೀರು ಎಷ್ಟು ಪ್ರಮಾಣದಲ್ಲಿ ತಮಿಳುನಾಡಿಗೆ ಹೋಗ್ತಾ ಇದೆ, ಕೋರ್ಟ್ ಆದೇಶ ಎಷ್ಟಿದೆ, ನಾವೆಷ್ಟು ಪ್ರಮಾಣದಲ್ಲಿ ನೀರನ್ನು ಹರಿಯಬಿಡ್ತಾ ಇದ್ದೀವಿ, ಈ ಎಲ್ಲದರ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತವೆ. ಕಾವೇರಿ ನೀರನ್ನು ಹೀಗೆ ಹರಿಯಲು ಬಿಟ್ಟರೆ ಕರ್ನಾಟಕ ಒಂದು ದಿನ ಅಧಿಕೃತವಾದ ಬರಗಾಲ ಪೀಡಿತವಾದ ರಾಜ್ಯಗಳಾಗಿ ಮಾರ್ಪಡಬಹುದು. ಆ ಭಯ ಇದೆ, ಆ ಆತಂಕ ಇದೆ. ಮೊನ್ನೆ ದಿನ ನಾವು ಹೇಳ್ತಾ ಇದ್ವಿ, ನಮ್ಮ ರಾಜ್ಯದಲ್ಲಿ ಈಗಾಗಲೇ ಮುಂಜಾಗೃತ ಮುನ್ಸೂಚನೆಗಳು ಬಂದಿದ್ದಾವೆ. ನಮ್ಮ ರಾಜ್ಯದ 12 ಜಿಲ್ಲೆಗಳು ಬರಪೀಡಿತ, ಅಂದರೆ ಬರಗಾಲ ಪೀಡಿತವಾದ ಜಿಲ್ಲೆಗಳಾಗಿ ಮಾರ್ಪಡಬಹುದು ಅನ್ನೋ ಆತಂಕದ ಮುನ್ಸೂಚನೆಗಳು. ಕಾರಣ ಮುಂಗಾರು ಆರಂಭದಲ್ಲೇ ಕೈಕೊಟ್ಟಿದೆ. ಸರಿಯಾದ ರೀತಿಯಲ್ಲಿ ಮಳೆ ಬಿದ್ದಿಲ್ಲ, ಮಳೆ ನೀರು ಹರಿದಿಲ್ಲ. ಹೀಗಿದ್ದಾಗ ರಾಜ್ಯದ ಅನೇಕ ಜಿಲ್ಲೆಗಳು ಕೂಡ ಬರಪೀಡಿತ ಜಿಲ್ಲೆಗಳಾಗಿ ಮಾರ್ಪಡಬಹುದು ಅನ್ನೋ ಭಯ ಇದೆ. ಇವತ್ತು ನಡೆಯಬಹುದಾದಂತಹ ಕಾವೇರಿ ಜಲ ಮೀಟಿಂಗು, ಹೈ ವೋಲ್ಟೇಜ್ ಸಭೆ, ಅದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮೀಟಿಂಗ್. ಅದು CWMA ಮುಖ್ಯಸ್ಥ SK ಹಲ್ದಾರ್ ನೇತೃತ್ವದಲ್ಲಿ ಸಭೆ. VC ಮೂಲಕ ಕಾವೇರಿ ಜಲ ನಿಗಮದ MDಯು ಕೂಡ ಭಾಗಿಯಾಗ್ತಾರೆ. ತಮಿಳುನಾಡಿನಿಂದ ಮತ್ತೆ ಕಾವೇರಿ ಬೇಡಿಕೆಯೂ ಕೂಡ ಸಾಧ್ಯತೆ ಇದೆ. ಸೊ ಇವತ್ತು ನಡೆಯುವಂತಹ ಕಾವೇರಿ ಮೀಟಿಂಗು, ಆ ಬಗ್ಗೆ ಒಂದಷ್ಟು ಚರ್ಚೆಯೂ ಕೂಡ ಗರಿಗೆದರಿದೆ. ಕಾವೇರಿ ಪ್ರಾಧಿಕಾರದ ವ್ಯಕ್ತಿಗಳು ಕೂಡ ಬರ್ತಾರೆ. ಕರ್ನಾಟಕದಿಂದಲೂ ಕೂಡ ಸರ್ಕಾರದ ಭಾಗವಾಗಿ ಒಂದಷ್ಟು ಜನ ಕೂಡ ಹೋಗಲಿದ್ದಾರೆ. ಮತ್ತೆ ಶುರುವಾಯಿತಾ ಕಾವೇರಿ ಜಲ ಸಂಘರ್ಷ.